175 ಏನು ಹೇಳುತ್ತೆ, ಅದಕ್ಕೋಸ್ಕರ ಅಶ್ವತ್ಥನ ಹೇಳಿದ್ದು ದಯವಿಟ್ಟು ಪೂರ್ತಿ ಓದಿ ಅಂತ. 175 ಏನು ಹೇಳುತ್ತೆ? ಅಲ್ಲ, ಒಂದು ನಿಮಿಷ 176 ಓದೋಣ. 176 ಓದ್ತೀನಿ. At the commencement of the first session after each general election to the Legislative Assembly and at the commencement of the first session of each year, the governor shall address ಅಂತ ನೀವು ಹೇಳ್ತೀರಾ. ಶಲ್ ಅನ್ನೋದನ್ನ ಒತ್ತಿ ಹೇಳ್ತೀರಾ. ಆ ಅಡ್ರೆಸ್ ಅನ್ನೋದು ಕೂಡ ಹೇಳಬೇಕು. ಅಡ್ರೆಸ್ ಅಂದ್ರೆ ಏನು? ಇಂಪಾರ್ಟೆಂಟ್. ಅಡ್ರೆಸ್ ಅಂದ್ರೆ ನಾನು ಕೊಟ್ಟಿರೋ ಡಿಕ್ಷನರಿನಲ್ಲಿ ಅಡ್ರೆಸ್ ಅಲ್ಲಿ ಭಾಷಣ ಮಾಡು, ಸಂಬೋಧಿಸು, ವಿಳಾಸ ಬರೀ ಅದೆಲ್ಲನೂ ಕೊಡಿಯೋದು. ಹಿ ಹ್ಯಾಸ್ ಕಮ್ ಅಂಡ್ ಅಡ್ರೆಸ್ಡ್ ಹಿಯರ್. ಇನ್ನು ಮುಂದೆ ಏನ್ ಓದ್ಬೇಕು ಅನ್ನೋದು ಒಂದು ಪ್ರಶ್ನೆ. ನಿನ್ನೆ ಈ ಘಟನೆ ಆದ್ಮೇಲೆ ರಾಜ್ಯದ ಅನೇಕ ಕಾನೂನು ತಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ನಾವು ಮಾಧ್ಯಮದಲ್ಲಿ ಓದಿದ್ದೀವಿ. ಬಹಳ ಜನ ಹೇಳೋದೇನು, ಸರ್ಕಾರ ಕೊಟ್ಟಿದ್ದ ಪೂರ್ತಿ ಓದ್ಬೇಕು ಅಂತ ಏನೂ ಇಲ್ಲ. ಮತ್ತೆ ಮೇಲ್ಮನೆಯ ಸಭಾಪತಿಗಳೇ ಹೇಳಿದ್ದಾರೆ, ಮೊದಲನೇ ಸೆಂಟೆನ್ಸ್ ಓದಿದ್ದಾರೆ, ಕೊನೆ ಸೆಂಟೆನ್ಸ್ ಓದಿದ್ದಾರೆ, ಪೂರ್ತಿ ಅಡ್ರೆಸ್ ಮಾಡ್ದಂಗೆ ಆಯ್ತು ಅಂತ ಸಭಾಪತಿಗಳೇ ಹೇಳಿದ್ದಾರೆ. ಇದು ಎರಡನೇ ಭಾಗ. ಮೂರನೇ ಭಾಗ, ನೀವು ಗವರ್ನರ್ ಸ್ಪೀಚ್ ಪೂರ್ತಿ ಮೈ ಗೌರ್ಮೆಂಟ್ ನನ್ನ ಸರ್ಕಾರ ಅಂತ ಓದಿಸ್ತಾ ಹೋಗ್ತೀರಾ. ಒಂದು ಅಂದಾಜು ಪ್ರಕಾರ 75 ಸಲ ಹೇಳಿಸಿದ್ದಾರೆ ನನ್ನ ಸರ್ಕಾರ ಅಂತ, ಒಂದು ಅಂದಾಜು. ಅದ್ರ ಬದಲು ಮೈ ರೂಲಿಂಗ್ ಪಾರ್ಟಿ ಅಂತ ಹೇಳಿಸಿದ್ರೆ ಪ್ರಾಯಶಃ ಚೆನ್ನಾಗಿರ್ತಾ ಇತ್ತು. ರೂಲಿಂಗ್ ಪಾರ್ಟಿ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ ಗವರ್ಮೆಂಟ್. ಆಸ್ ಅ ರೂಲಿಂಗ್ ಪಾರ್ಟಿ ಚೀಫ್, ಆಸ್ ಎ ಲೀಡರ್ ಆಫ್ ದಿ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ, ಅವ್ರು ಬೇಕಾದ್ ಮಾತಾಡ್ಲಿ, ನಾಟ್ ದ ಗವರ್ನರ್. ಒಂದು ನಿಮಿಷ ಬರೀತೀವಿ ಸರ್, ಇನ್ನು ತುಂಬಾ ದಿವಸ ಬೇಕು ಮಾತಾಡಕ್ಕೆ. ಕೂತ್ಕೊಳ್ಳಿ. ಫಸ್ಟ್ ನಗರಾಭಿವೃದ್ಧಿ ನೋಡ್ಕೊಳ್ಳಿ. ಕೂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ? ಅಲ್ಲಲ್ಲ, 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ, 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಬಜೆಟ್ ಭಾಷಣದಲ್ಲಿ ಅವ್ರದ್ದು ಕಳೆದ ತೆಗಿರೋದು ಇಲ್ಲ. ಸರಿಯಾಗಿ ಮಾತಾಡಿದ್ರೆ ಕರೆಕ್ಟ್. ಇಲ್ಲ ಅಧ್ಯಕ್ಷರೇ, ಯಾರು 7 ತಿಂಗಳು ಹುಟ್ಟಿಲ್ಲ, ಇಲ್ಲ 9 ತಿಂಗಳು ಹುಟ್ಟಿಲ್ಲ. ಆಯ್ತು ಬಿಡಿ. ಇವರ ಸೀನಿಯರ್ ಮೆಂಬರ್ ರೀತಿ ಹೇಳಿ ಸರಿಯಲ್ಲ. ನಾನು ಈಗ ಈಗ ಒಂದ್ಸರಿ ಯಾರು ಒಬ್ರು ಮಾತಾಡಿ. ಒಬ್ರು ಮಾತಾಡಿ. ಸುರೇಶ್ ಅವರೇ, ಇಲ್ಲ ಆಯ್ತು, ನೀವು ಮಾತಾಡಿ. ಯಾರು ಒಬ್ರು ಮಾತಾಡಿ. ಇಲ್ಲ ಯಾರು ಇಲ್ಲ, ಒಂದ್ ನಿಮಿಷ ಸರ್, ಒಬ್ರು ಮಾತಾಡಿ. ಇಲ್ಲ, ಯಾರ್ದು ಒಬ್ರು ಮಾತಾಡಿ. ಇವ್ರೆ ಒಂದ್ ಸೆಕೆಂಡ್, ಯಾರ್ದು ಒಬ್ರು ಮಾತಾಡಿ. ಇವ್ರು ಗೊತ್ತಾ? ಅನ್ಪಾರ್ಲಿಮೆಂಟ್ರಿ ಅಲ್ಲ ಅದು.
ನೀವು ಕೂತ್ಕೊಳ್ಳಿ. ಸುರೇಶ್ ಮಾತಾಡಿ. ಇದನ್ನ ಡಿಫೆಂಡ್ ಮಾಡ್ತಾ ಇದ್ದಾರಲ್ಲ. ಆಯ್ತು ಸುರೇಶ್ ಇದನ್ನ ಸ್ವಲ್ಪ ನಾಚಿಕೆ ಇದೆಯಾ? ಸುರೇಶ್ಗೆ ಮಾತಾಡಲಿಕ್ಕೆ ಅವಕಾಶ ಇದನ್ನ ಕೊಡಿ. ಡಿಫೆಂಡ್ ಮಾಡ್ತಾರೆ ಸುರೇಶ್ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಡಿಫೆಂಡ್ ಮಾಡ್ತಾರೆ. ನೀವು ಮಾತಾಡಿ ಸರ್, ಇವ್ರ ಕೂತ್ಕೊಳ್ಳಿಕ್ಕೆ ನೀವು ಮಾತಾಡಿ. ಕೂತ್ಕೊಳ್ಳಿ. ಇಲ್ಲ ಅವ್ರು ಮಾತಾಡಿ ಅವ್ರು ಮಾತಾಡಿ ಒಂದ್ ಸೆಕೆಂಡ್ ಅವ್ರು ಮಾತಾಡ್ಲಿವ್ರೆ ನೀವ್ಯಾಕೆ ನಿಂತೀರಿ? ಒಂದ್ ಸೆಕೆಂಡ್ ಸುರೇಶ್ ಆಯ್ತು, ಈಗ ತಾವು ಮಾತಾಡಿ. ನಾನೇನ್ ಹೇಳ್ತೆ ಸರ್ ಖರೆ ಈ ಶಬ್ದದಲ್ಲಿ ಬರೋ ಸರಿಯಲ್ಲ. ಒಂದ್ ಸೆಕೆಂಡ್ ಸರ್ ಕಾನೂನು ಸಚಿವರು ಅಲ್ಲಾಗಾಯ್ತು. ಈಗ ಈಗ ನೀವು ಹೇಳಿ ಬೆಂಕಿ ಹಚ್ಚಿದ್ದಾರೆ ಅಂತ ಹೇಳಿದ್ರು. ಈ ಸೀನಿಯರ್ ಅಂತ ಅಧ್ಯಕ್ಷ, ಹಲೋ, ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದಾರೋ 7 ತಿಂಗಳಲ್ಲಿ ಯಾರು ಹುಟ್ಟದೇ ಇಲ್ವಾ? ಆಯ್ತಪ್ಪ ನೋಡಿ, ನೀವು ಸುಮ್ಮನೆ ಮಾತಾಡಿ. ಅವ್ರ ನಾನು 7 ತಿಂಗಳು 9 ತಿಂಗಳು ವಾಪಸ್ ತಗೊಂಡು ಅವ್ರು ಕ್ಷಮೆ ಎಲ್ಲ ಈಗ ವ್ಯಕ್ತಿಗತವಾಗಿ ಟೀಕೆ ಮಾಡಿ ಆಯ್ತು ಮಾತಾಡಿ. ಇಲ್ಲ, ಲಾಸ್ಟ್ ಟೈಮ್ ಅಶ್ವಥ್ ನಾರಾಯಣ ಅಂದಾಗ ತಾವೇ ಟೀಕೆ ಇದೆ ಇದು. ಮಾತಾಡ್ಬೋದಾ ಪ್ರಿಯಾಂಕಾ ಬಿಗೆ ಸೀನಿಯರ್ ಸರ್, ನೀವು ಸೀನಿಯರ್ ಇಲ್ಲ, ಯಾವುದೇ ಕಾರಣಕ್ಕೂ ಅವ್ರು ಮಾತಾಡಬಾರ್ದು. ಈಗ ಅವರು ಸುರೇಶ್ ಕುಮಾರ್ ಅವರು ಮಾತಾಡಬೇಕಾದ್ರೆ ದಯವಿಟ್ಟು ವಿರೋಧ ಪಕ್ಷ ನಾಯಕರು ಕೂಡ ನಾವು ಮಾತಾಡಬಾರ್ದು. ಅವ್ರ ಸಭೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಒಂದ್ ಸೆಕೆಂಡ್ ಬಸವ ತುರಿಯಾಲ್, ಗಣೇಶ್, ಆನಂದ್ ಇಲ್ಲಿ ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ. ನಿಮ್ಗೆ ಏನಾಗಿದೆ ಎಲ್ಲರಿಗೆ? ಅವರ ಮನಸ್ಥಿತಿ ಮಾತುಗಳು ಆಯ್ತು. ಮಾನ್ಯ ಸುರೇಶ್ ಕುಮಾರ್ ಅವರು